ಓಕೆ, ವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಇವತ್ತಿನ ಒಂದು ಈ ಕ್ಲಾಸ್ನಲ್ಲಿ ನಾವು ರಾಜ ಅನಿಲಗಳ ಲಕ್ಷಣಗಳು ಮತ್ತು ಅದರ ಉಪಯೋಗಗಳ ಬಗ್ಗೆ ನಾವು ಸ್ಟಡಿನ ಮಾಡ್ತಾ ಇದ್ದೀವಿ. ಸೊ ನಿಮ್ಗೆ ಗೊತ್ತಿರೋದು ಫ್ರೆಂಡ್ಸ್, ಈ ಒಂದು ಸ್ಕ್ರೀನಲ್ಲಿ ನಿಮ್ಗೆ ಕಾಣಿಸ್ತಿರೋ ಏನಪ್ಪ ಅಂದರೆ ಏರೋಪ್ಲೇನ್ ರನ್ವೇ ಇದೆ. ಇದು ಏನಂದರೆ ಏರೋಪ್ಲೇನ್ ರನ್ವೇ, ಅದಾದಮೇಲೆ LED ಸ್ಕ್ರೀನ್ ಇದೆ, ದೊಡ್ಡ ದೊಡ್ಡ ಸ್ಕ್ರೀನ್ಗಳು ಇರ್ತಾವಲ್ಲ, ಫಂಕ್ಷನಲ್ಲಿ ಯೂಸ್ ಮಾಡ್ತಾರೆ. ಸೊ ಅದರಲ್ಲಿ ಇರೋದು ಈ ರಾಜ ಅನಿಲಗಳ ರಹಸ್ಯ, ಎಲ್ಲಿ ಯಾವ ಅನಿಲಗಳನ್ನು ಯೂಸ್ ಮಾಡ್ತಾರೆ ಅನ್ನೋದನ್ನೇ ನಾವು ಇವತ್ತಿನ ಈ ಒಂದು ಕ್ಲಾಸ್ನಲ್ಲಿ ಸ್ಟಡಿಯನ್ನು ಮಾಡುವ. ಸೊ ನಿಮ್ಗೆ ಗೊತ್ತಿರ್ಬೋದು ಫ್ರೆಂಡ್ಸ್, ಟೋಟಲ್ ಆಗಿ ನಾವು ರಾಜ ಅನಿಲಗಳನ್ನು ತಗೊಂಡ್ರೆ ನಿಮ್ಗೆ ಗೊತ್ತಿರ್ಬೋದು, ಹೀಲಿಯಂ ಇದೆ, ನಿಯಾನ್ ಬರುತ್ತೆ, ಆರ್ಗಾನ್ ಬರುತ್ತೆ, ಆಮೇಲೆ ಕ್ರಿಪ್ಟಾನ್ ಬರುತ್ತೆ, ಆಮೇಲೆ ಜನಾನ್ ಬರುತ್ತೆ, ಆಮೇಲೆ ರೆಡಾನ್ ಬರುತ್ತೆ. ಸೊ ಈ ಥರ ಒಂದು 6 ಗ್ಯಾಸಸ್ ಇದೆ. ಸೊ 6 ಗ್ಯಾಸಸ್ ಅಂದರೆ ರಾಜ ಅನಿಲಗಳನ್ನ ಎಲ್ಲಿ ಯೂಸ್ ಮಾಡ್ತಾರೆ ಮತ್ತು ಅದರ ಲಕ್ಷಣಗಳು ಏನಂತ ನಾವು ಒಂದೊಂದಾಗಿ ಸ್ಟಡಿ ಮಾಡುವ. ಸೊ ಈ ರಾಜ ಅನಿಲಗಳಲ್ಲಿ ಫಸ್ಟ್ ಬರೋದು ಯಾವುದಪ್ಪ ಅಂದರೆ ಹೀಲಿಯಮ್ಮು. ಫಸ್ಟ್ ಬರೋದು ಯಾವುದಂದರೆ ಈ ಒಂದು ಹೀಲಿಯಮ್ಮು. ಸೊ ಹೀಲಿಯಂ ಇದನ್ನು ತಗೊಂಡ್ರೆ ಇದರ ಒಂದು ಲಕ್ಷಣ ಏನಪ್ಪ ಅಂದರೆ ನೋಡಿ, ಹೀಲಿಯಂ ಇದು ಹಗುರವಾದಂಥ ಅನಿಲವಿದೆ. ಏನಿದೆ? ಹಗುರವಾದಂಥ ಅನಿಲು. ಆ ನಂತರ ದಹ್ಯವಲ್ಲ ಅಂದರೆ ಇದಕ್ಕೆ ಬೆಂಕಿ ಹತ್ತಿದ್ರೆ ಬೇಗನೆ ಬೆಂಕಿ ಹತ್ತೋದಿಲ್ಲ. ಅದಾದಮೇಲೆ ಅತ್ಯಂತ ಕಡಿಮೆ ತಾಪದಲ್ಲಿ ದ್ರವೀಕರಿಸುತ್ತೆ, ಅಂದರೆ ಲಿಕ್ವಿಡ್ ಸ್ಟೇಟ್ನಲ್ಲಿ ಇದು ಕನ್ವರ್ಟ್ ಆಗುತ್ತೆ ಅತ್ಯಂತ ಒಂದು ಕಡಿಮೆ ಒಂದು ಟೆಂಪ್ರೇಚರ್ನಲ್ಲಿ. ಇದಾದಮೇಲೆ ಅತಿ ಕಡಿಮೆ ಕ್ರಿಯಾಶೀಲವಾಗಿದೆ. ಇದು ಯಾವುದೇ ಬೇರೆ ಒಂದು ಎಲಿಮೆಂಟ್ ಜೊತೆ ಅಥವಾ ಬೇರೆ ಒಂದು ಕೆಮಿಕಲ್ ಜೊತೆ ಇದು ರಿಯಾಕ್ಷನ್ನ ಮಾಡೋದಿಲ್ಲ. ಸೊ ಅದಕ್ಕೆ ಅತಿ ಕಡಿಮೆಯಾಗಿರ್ತಕ್ಕಂಥ ಕ್ರಿಯಾಶೀಲವಾಗಿರ್ತಕ್ಕಂಥ ಒಂದು ಗ್ಯಾಸ್ ಆಗಿದೆ ಹೀಲಿಯಮ್. ಇನ್ನು ಇದನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ ನೋಡಿ, ಉಪಯೋಗಗಳು. ಸೊ ಫಸ್ಟ್ ಒಂದು ಉಪಯೋಗ ಇದೆ, ಆಧುನಿಕ ಗಾಳಿ ಹಡಗು ಮತ್ತು ಬಲೂನುಗಳಲ್ಲಿ ಬಳಸುತ್ತಾರೆ. ಆಧುನಿಕ ಗಾಳಿ ಹಡಗು ಏನಿದು ಸಿಪ್ನ ತಯಾರು ಮಾಡ್ತಾರಲ್ವ, ಸೊ ಅದರಲ್ಲಿ ಇದನ್ನು ಯೂಸ್ ಮಾಡ್ತಾರೆ. ಅದರ ಬಿಟ್ಟರೆ ಬಲೂನುಗಳ ತಯಾರಿಕೆ ಅಲ್ಲ ಅದನ್ನು ಉಬ್ಬಿಸೋ ಸಲುವಾಗಿ ಆ ಬಲೂನುಗಳಲ್ಲಿ ಹೀಲಿಯಂ ಗ್ಯಾಸ್ನ ಯೂಸ್ ಮಾಡ್ತಾರೆ. ಯಾಕಂದರೆ ಇದು ಅತ್ಯಂತ ಹಗುರವಾದಂಥ ಒಂದು ಗ್ಯಾಸ್ ಆಗಿದೆ. ಸೊ ಅದೇ ಒಂದು ಕಾರಣದಿಂದಾಗಿ ಹೀಲಿಯಂನ ನಾವು ಬಲೂನ್ಗಳಿಗೆ ಫಿಲ್ಅಪ್ ಮಾಡಿದ್ರೆ ಈಸಿಯಾಗಿ ಆ ಬಲೂನು ಮೇಲೆ ಹಾರಿ ಹೋಗುತ್ತೆ. ಸೊ ಅದೇ ಒಂದು ರೀಸನ್ಕಾಗಿ ಇದನ್ನು ಮ್ಯಾಕ್ಸಿಮಮ್ ಆಗಿ ಯೂಸ್ನ ಮಾಡ್ತಾರೆ. ಇನ್ನು ಎರಡನೇ ಒಂದು ಯೂಸ್ ನೋಡಿದ್ರೆ ಬೈಜಿಕ ಕ್ರಿಯಾಕಾರಗಳಲ್ಲಿ ತಂಪು ಕಾರಕವಾಗಿ ಬಳಸ್ತಾರೆ. ಬೈಜಿಕ ಕ್ರಿಯಾಕಾರಗಳು ಅಂದರೆ ನ್ಯೂಕ್ಲಿಯರ್ ರಿಯಾಕ್ಟರ್ ಇದೆ ಅಲ್ವಾ, ಸೊ ಅವುಗಳಲ್ಲಿ ಕೋಲ್ಡ್ ಏಜೆಂಟ್ಸ್ ಅಂತ ಅಲ್ಲಿ ಯೂಸ್ ಮಾಡ್ತಾರೆ. ಸೊ ಇದು ಕೂಡ ಹೀಲಿಯಂನ ಒಂದು ಯೂಸ್ ಆಗಿದೆ. ಇದಾದಮೇಲೆ ಸಮುದ್ರಕ್ಕೆ ಆಳಕ್ಕೆ ಹೋಗುವ ಹೀಲಿಯಂ ಆಮ್ಲಜನಕ ಮಿಶ್ರಣವನ್ನು ಒಯ್ಯುತ್ತಾರೆ. ಸಮುದ್ರದ ಒಳಗೆ ಯಾರು ಹೋಗ್ತಾರೋ, ಯಾರು ಮರೈನ್ಸ್ಗಳು ಇರ್ತಾರೋ, ಅಂದರೆ ಸಮುದ್ರ ಒಳಗಡೆ ಈಜೋದಕ್ಕೆ ಹೋಗ್ತಾರೆ ಅಥವಾ ಏನೋ ಒಂದು ರಿಸರ್ಚ್ ಮಾಡೋ ಸಂಬಂಧ ಯಾರು ಆ ವ್ಯಕ್ತಿ ಹೋಗಿರ್ತಾರೆ, ಸೊ ಆ ವ್ಯಕ್ತಿಗಳು ಡೈರೆಕ್ಟಾಗಿ ಆಕ್ಸಿಜನನ್ನು ತೊಗೊಂಡು ಹೋಗೋಕ್ಕಾಗಲ್ಲ. ಯಾಕಂದರೆ ಆಕ್ಸಿಜನ್ ಸ್ವಲ್ಪ ಅದು ಏನಂತೀವಿ ಅದಕ್ಕೆ ಹೆವಿ ಇರುತ್ತೆ. ಸೊ ಅದ್ರ ಜೊತೆ ಸಮುದ್ರಕ್ಕೆ ಆಳಕ್ಕೆ ಹೋಗೋರು ಹೀಲಿಯಂ ಮತ್ತು ಆಮ್ಲಜನಕದ ಮಿಶ್ರಣವನ್ನು ತೆಗೆದುಕೊಂಡು ಹೋಗ್ತಾರೆ. ಇದಾದಮೇಲೆ ಹೀಲಿಯಂ ನಿಯಾನ್ ಲೇಸರ್ಗಳಲ್ಲಿ ಬಳಸುತ್ತಾರೆ. ನಾವೇನು ಲೇಸರ್ನ ಯೂಸ್ ಮಾಡ್ತೀವಲ್ವ, ಸೊ ಆ ಲೇಸರ್ ಲೈಟ್ನಲ್ಲಿ ಹೀಲಿಯಂ ನಿಯಾನ್ಗಳನ್ನು ಬಳಸಿ ಆ ಒಂದು ಲೇಸರ್ನ ತಯಾರು ಮಾಡಿರ್ತಾರೆ. ಸೊ ಇಷ್ಟು ಹೀಲಿಯಂದ ಒಂದು ಲಕ್ಷಣ ಮತ್ತು ಉಪಯೋಗಗಳು ಇದೆ, ಲಕ್ಷ್ಯದಲ್ಲಿಡಿ. ಒಂದನೇದು ಅಂದರೆ ಬಲೂನುಗಳಲ್ಲಿ ಬಳಸ್ತಾರೆ. ಆಮೇಲೆ ಸೆಕೆಂಡು ಬೈಜಿಕ ರಾಶಿಗಳಲ್ಲಿ ಇದನ್ನು ಬಳಸ್ತಾರೆ. ಥರ್ಡು ಅಂದರೆ ಕೋಲ್ಡ್ ಏಜೆಂಟ್ ಅಂತ ಬಳಸ್ತಾರೆ. ಆಮೇಲೆ ಸಮುದ್ರದಲ್ಲಿ ಯಾರು ಹೋಗ್ತಾರೋ ಅವರಲ್ಲಿ ಹೀಲಿಯಂ ಮತ್ತು ಆಕ್ಸಿಜನ್ ಮಿಶ್ರಣವನ್ನು ಒಯ್ತಾರೆ. ಅದು ಬಿಟ್ಟರೆ ಹೀಲಿಯಂ ನಿಯಾನ್ ಲೇಸರ್ಗಳಲ್ಲಿ ಇದನ್ನು ಬಳಸ್ತಾರೆ. ಇಷ್ಟು ಹೀಲಿಯಂದ ಒಂದು ಉಪಯೋಗ ಮತ್ತು ಅದರ ಒಂದು ಲಕ್ಷಣಗಳು ಇದೆ. ಇದಾದಮೇಲೆ ಸೆಕೆಂಡ್ ಒನ್ ಬರುತ್ತೆ ನಿಯಾನ್ ಮತ್ತು ಆರ್ಗಾನು. ಥರ್ಡ್ ಒನ್ ಸೆಕೆಂಡು ನಿಯಾನು, ಅದಾದಮೇಲೆ ಆರ್ಗಾನು. ಫಸ್ಟ್ ನಾವು ನಿಯಾನ್ ಬಗ್ಗೆ ನೋಡುವ. ನಿಯಾನ್ ಇದರ ಒಂದು ಲಕ್ಷಣ ಏನು ಹೇಳುತ್ತೆ ನಮಗೆ? ಇದರ ಮೂಲಕ ವಿದ್ಯುತ್ ಹಾಯಿಸಿದಾಗ ಕೆಂಪು ಮಿಶ್ರಿತ ಕಿತ್ತಳೆ ಬಣ್ಣದ ಬೆಳಕನ್ನು ಇದು ಹೊರ ಸೂಸುತ್ತದೆ. ಇದರಲ್ಲಿ ಯಾವಾಗ ನಾವು ಒಂದು ಕರೆಂಟ್ನ ಫ್ಲೋ ಮಾಡ್ತೀವಿ, ಅಲ್ಲಿ ಸಿಗೋದು ಏನಪ್ಪ ಅಂದರೆ ನಮಗೆ ಕೆಂಪು ಮಿಶ್ರಿತ ಕಿತ್ತಳೆ ಬಣ್ಣದ ಹೊರ ಸೂಸುತ್ತೆ. ಅದಾದಮೇಲೆ ತಂಪುಕಾರಿಯಾಗಿ ವರ್ತಿಸುತ್ತೆ. ಕೋಲ್ಡ್ ಆಗಿ ನಮಗೆ ಅದು ಅದರ ಒಂದು ವರ್ತನೆಯಲ್ಲಿ
ಕಾಣಿಸಲ್ಪಡುತ್ತೆ. ಸೊ ಇದು ನಿಯಾನ್ದ ಒಂದು ಗುಣಲಕ್ಷಣ. ಇನ್ನು ಇದರ ಒಂದು ಉಪಯೋಗ ನೋಡಬೇಕಂದ್ರೆ ಜಾಹೀರಾತಿನ ಸಂಜ್ಞಾ ದೀಪಗಳಲ್ಲಿ ಬಳಸ್ತಾರೆ. ಏನಾಗಿ ಜಸ್ಟ್ ನಿಮಗೊಂದು ನಾವು ಸ್ಟಾರ್ಟಿಂಗ್ನಲ್ಲಿ ಒಂದು ಸ್ಕ್ರೀನ್ ತೋರಿಸಿದ್ದೆ. ಏನಪ್ಪ ಅಂದರೆ ಅದು ದೊಡ್ಡ ಸಿಟಿನಲ್ಲಿ LED ಸ್ಕ್ರೀನ್ ಕುಣಿಸಿರ್ತಾರೆ ದೊಡ್ಡ ಅಥವಾ ನಿಮ್ಮ ಒಂದು ಮ್ಯಾರೇಜ್ ಫಂಕ್ಷನ್ ಇದ್ದರೆ ಅಥವಾ ಇನ್ನೂ ಯಾವ ಥರ ಒಂದು ಫಂಕ್ಷನ್ ಇದ್ದರೆ ಆ ಫಂಕ್ಷನ್ ದೊಡ್ಡ LED ಸ್ಕ್ರೀನ್ಗಳನ್ನು ಕೊಡಿಸಿರ್ತಾರೆ. ಸೊ ಆ ಸ್ಕ್ರೀನ್ನ ತಯಾರು ಮಾಡೋದು ಈ ಒಂದು ನಿಯಾನ್ ಈ ಒಂದು ಗ್ಯಾಸ್ನ ಯೂಸ್ ಮಾಡಿ ಆ LED ಲೈಟ್ಗಳನ್ನು ತಯಾರು ಮಾಡಿರ್ತಾರೆ. ಸೊ ಇನ್ನು ಹೀಲಿಯಂ ನಿಯಾನ್ ಲೇಸರ್ಗಳಲ್ಲಿ ಬಳಸ್ತಾರೆ. ನಾನು ಜಸ್ಟ್ ನಿಮಗೆ ಹೇಳಿದ್ದೆ ಹೀಲಿಯಂ ಜೊತೆ ನಿಯಾನ್ ಮಿಕ್ಸ್ ಮಾಡಿದ್ರೆ ಒಂದು ಲೇಸರ್ ಲೈಟ್ ಕ್ರಿಯೇಟ್ ಆಗುತ್ತೆ. ಅದರ ಒಂದು ಬಳಕೆಯಲ್ಲಿ ಅದನ್ನು ಯೂಸ್ ಮಾಡ್ತಾರೆ. ಅದರ ಬಿಟ್ಟರೆ ತಂಪುಕಾರಿಯಾಗಿ ಇದನ್ನು ಬಳಸ್ತಾರೆ. ಕೋಲ್ಡ್ ಏಜೆಂಟ್ಸ್ ಅಂತ ಇದನ್ನು ಕೂಡ ಯೂಸ್ನ ಮಾಡ್ತಾರೆ. ಇದಿಷ್ಟು ನಿಯಾನ್ ಬಗ್ಗೆ. ಇನ್ನು ಆರ್ಗಾನ್ ತಗೊಂಡ್ರೆ ಭೂ ವಾತಾವರಣದಲ್ಲಿ ಧಾರಾಳವಾಗಿರುವ ಜಡ ಅನಿಲ ಇದಾಗಿದೆ. ಸೊ ಏನು ಎನ್ವೈರ್ಮೆಂಟ್ ಇದೆಯಲ್ವ, ಸೊ ನಮ್ಮ ಎನ್ವೈರ್ಮೆಂಟ್ನಲ್ಲಿ ಅತಿ ಜಡ ಅನಿಲ ಅಂತ ನಾವು ಇದನ್ನ ಒಂದು ವಿಶ್ಲೇಷಣೆ ಕೊಡ್ತೀವಿ. ಅತ್ಯಂತ ಜಡ ಅನಿಲ ಅಂತ ಯಾವುದಪ್ಪ ಕೇಳೋದ್ರಿಂದ ಹೈಡ್ರೋಜನ್ ಅಥವಾ ಆಕ್ಸಿಜನ್ಗಿಂತ ನೋಡಿದ್ರೆ ಈ ಒಂದು ಆರ್ಗಾನ್ ಗ್ಯಾಸು ಇದು ಸಿಕ್ಕಾಪಟ್ಟೆ ಸ್ವಲ್ಪ ಭಾರ ಆಗಿರುತ್ತೆ. ಸೊ ಬಣ್ಣ ಮತ್ತು ವಾಸನೆಗಳು ಇದಕ್ಕೆ ಇರೋದಿಲ್ಲ. ಇದಕ್ಕೆ ಯಾವುದೇ ಬಣ್ಣ ಮತ್ತು ವಾಸನೆ ಇರೋದಿಲ್ಲ. ಅತ್ಯಂತ ಹೆಚ್ಚಿನ ತಾಪದಲ್ಲಿಯೂ ಕೂಡ ವಿದ್ಯುತ್ ದೀಪದಲ್ಲಿರುವ ತಂತುವಿನೊಂದಿಗೆ ವರ್ತಿಸುವುದಿಲ್ಲ. ನೋಡಿ ನಮ್ಮ ಮನೇಲಿ ಏನು ನಾವು ಲೈಟ್ನ ಯೂಸ್ ಮಾಡ್ತೀವಿ, ಬಲ್ಬ್ನ ಯೂಸ್ ಮಾಡ್ತೀವಿ, ಇಲ್ಲಿ ಸಿಕ್ಕಾಪಟ್ಟೆ ಟೆಂಪ್ರೇಚರ್ ಜಾಸ್ತಿ ಇದ್ದರೂ ಕೂಡ ಅದರಲ್ಲಿ ಇರ್ತಕ್ಕಂಥ ಒಂದು ಏನು ಮೆಟಲ್ಗಳನ್ನು ಯೂಸ್ ಮಾಡಿರ್ತೀವಿ. ಅಂದರೆ ತಂತುವಿನೊಂದಿಗೆ ಅದು ಯಾವುದೇ ರೀತಿ ಕೆಮಿಕಲ್ ರಿಯಾಕ್ಷನ್ ಅದು ಮಾಡೋದಿಲ್ಲ. ಸೊ ಇದು ಅದರ ಒಂದು ಲಕ್ಷಣ. ಸೊ ಹೀಗಾಗಿ ಮ್ಯಾಕ್ಸಿಮಮ್ ಬಲ್ಬ್ಸ್ನ ತಯಾರು ಮಾಡೋ ವೇಳೆಯಲ್ಲಿ ಆರ್ಗಾನ್ನ ಯೂಸ್ ಮಾಡಿರ್ತಾರೆ. ಇನ್ನು ಇದರ ಒಂದು ಯೂಸ್ನ ನಾವು ನೋಡಿದ್ರೆ ವಿದ್ಯುತ್ ಬಲ್ಬ್ನೊಳಗೆ ಅದರಲ್ಲಿರುವ ಲೋಹದ ತಂತಿ ಉರಿದು ಹೋಗುವುದನ್ನು ತಪ್ಪಿಸಲು ಇದನ್ನು ತುಂಬಿಸ್ತಾರೆ. ನೋಡಿ ಲೈಟು ಸ್ಪೀಡ್ ಜಾಸ್ತಿ ಅಂದರೆ ವೋಲ್ಟೇಜ್ ಜಾಸ್ತಿ ಬಂದಾಗ ಅಥವಾ ಅದರಲ್ಲಿ ಟೆಂಪ್ರೇಚರ್ ಜಾಸ್ತಿ ಆದಾಗ ಆ ತಂತಿ ಉರಿದು ಹೋಗತಕ್ಕಂಥ ಸಂದರ್ಭ ಬಂದಿರುತ್ತೆ. ಅದನ್ನು ತಪ್ಪಿಸುವ ಸಲುವಾಗಿ ಇದನ್ನು ಆರ್ಗಾನ್ ಈ ಗ್ಯಾಸ್ನ ಯೂಸ್ ಮಾಡ್ತಾರೆ. ಇನ್ನು ಬೆಸುಗೆ ಹಾಕುವಲ್ಲಿ ಜಡ ವಾತಾವರಣವನ್ನು ನಿರ್ಮಿಸಲು ಬಳಸುತ್ತಾರೆ. ಬೆಸುಗೆ ಹಾಕುವಲ್ಲಿ ಏನು ಬೇಸಿಗೆ ಮಾಡ್ತಾರಲ್ವ, ಸೊ ಆ ಬೆಸುಗೆ ಹಾಕುವಲ್ಲಿ ಜಡ ವಾತಾವರಣವನ್ನು ಒಂದು ತಯಾರಿಸುವ ವೇಳೆಯಲ್ಲಿ ಇದನ್ನು ಆರ್ಗಾನ್ ಈ ಒಂದು ಗ್ಯಾಸ್ನಲ್ಲಿ ಯೂಸ್ ಮಾಡ್ತಾರೆ. ಸೊ ಇದಿಷ್ಟು ನಿಯಾನ್ ಮತ್ತು ಆರ್ಗಾನ್ ಈ ಒಂದು ಗ್ಯಾಸ್ಗಳ ಒಂದು ಲಕ್ಷಣ ಮತ್ತು ಯೂಸ್ ಇದೆ. ಇನ್ನು ಉಳಿದ ಗ್ಯಾಸ್ಗಳ ಬಗ್ಗೆ ನಿಮ್ಗೆ ಹೇಳಬೇಕಂದ್ರೆ ನೆಕ್ಸ್ಟ್ ಒಂದು ಬರೋದು ಕ್ರಿಪ್ಟಾನ್ ಅಂತ ಇದೆ. ಕ್ರಿಪ್ಟಾನ್ ನಿಮ್ಗೆ ಕಾಣಿಸ್ತಿರೋ ಸ್ಕ್ರೀನ್ ಮೇಲೆ ಕ್ರಿಪ್ಟಾನು. ಸೊ ಕ್ರಿಪ್ಟಾನ್ ಕೂಡ ಇದಕ್ಕೂ ಕೂಡ ಒಂದು ಲಕ್ಷಣವಿದೆ. ಇದಕ್ಕೂ ತನ್ನದೇ ಅಂತ ಒಂದು ಯೂಸಸ್ ಇದೆ. ಸೊ ಸ್ಟಾರ್ಟಿಂಗ್ನಲ್ಲಿ ನಿಮಗೆ ಒಂದು ಸ್ಕ್ರೀನ್ ತೋರಿಸಿದ್ದೆ. ಸೊ ಸ್ಕ್ರೀನಲ್ಲಿ ನೀವು ನೋಡಿರ್ಬೋದು ಏರೋಪ್ಲೇನ್ ರನ್ವೇನ ನಾನು ನಿಮಗೆ ತೋರಿಸಿದ್ದೆ. ಏರೋಪ್ಲೇನ್ ರನ್ವೇ ಅಷ್ಟು ಯಾಕೆ ಚೆನ್ನಾಗಿ ಕಾಣಿಸ್ತಪ್ಪ ಅಂದರೆ ಅದರಲ್ಲಿ ಯೂಸ್ ಮಾಡೋದೇ ಈ ಒಂದು ಕ್ರಿಪ್ಟಾನು ಗ್ಯಾಸು. ಸೊ ಕ್ರಿಪ್ಟಾನ್ ಗ್ಯಾಸ್ನ ಯೂಸ್ ಮಾಡಿದ್ರೆ ಅದರಲ್ಲಿ ಏನಾಗುತ್ತಪ್ಪ ಅಂದರೆ ಪ್ರಕಾಶಮಾನವಾದ ಬಿಳಿಯ ಬೆಳಕನ್ನೋದು ಹೊರ ಹಾಕುತ್ತೆ ಅಥವಾ ಬಿಳಿಯ ಬೆಳಕನ್ನೋದು ನೀಡುತ್ತೆ. ಸೊ ಆ ಒಂದು ಉದ್ದೇಶ ಇಟ್ಟುಕೊಂಡು ಏನು ಮಾಡ್ತಾರೆ, ವಿಮಾನ ನಿಲ್ದಾಣಗಳಲ್ಲಿ ರನ್ವೇ ದೀಪಗಳನ್ನ ತಯಾರಿಕೆಯಲ್ಲಿ ಇದನ್ನ ಬಳಸ್ತಾರೆ. ಇದೇ ಒಂದು ರೀಸನ್ನು. ಸೊ ಬೆಸ್ಟ್ ಎಕ್ಸಾಂಪಲ್ ಯಾವುದಪ್ಪ ಅಂದರೆ ಇದಕ್ಕೆ ಕ್ರಿಪ್ಟಾನ್ ಈ ಗ್ಯಾಸ್ನ ಯೂಸ್ ಮಾಡಿ ವಿಮಾನ ನಿಲ್ದಾಣಗಳಲ್ಲಿ ರನ್ವೇ ದೀಪಗಳೇನಿರ್ತವೆ, ಲೈಟ್ಗಳೇನಿರ್ತವೆ LED, ಸೊ ಆ ಲೈಟ್ಗಳ ತಯಾರಿಕೆಯಲ್ಲಿ ಇದನ್ನ ಬಳಸ್ತಾರೆ. ಇನ್ನು ಎರಡನೇ ಯೂಸ್ ಏನಪ್ಪ ಅಂದರೆ ದೀಪಗಳಲ್ಲಿ ಬಳಸ್ತಾರೆ. ದೊಡ್ಡ ಹೈವೇ ಮೇಲೆ ಏನು ಬಲ್ಬನ್ನು ಹಾಕಿರ್ತಾರೆ, LED ಬಲ್ಬನ್ನು ಹಾಕಿರ್ತಾರೆ. ಸೊ ಅದರ ಒಂದು ದೀಪವನ್ನು ಅದರ ಒಂದು ಲೈಟ್ನ ತಯಾರು ಮಾಡೋ ಸಲುವಾಗಿ ಇದನ್ನು ಅದರಲ್ಲಿ ಯೂಸ್ ಮಾಡ್ತಾರೆ. ಇದಿಷ್ಟು ಕ್ರಿಪ್ಟಾನ್ನ ಯೂಸ್ ಇದೆ. ಮೇನ್ ರೀಸನ್ ಏನಪ್ಪ ಅಂದರೆ ಪ್ರಕಾಶಮಾನವಾದ ಬಿಳಿಯ ಬೆಳಕನ್ನೋದು ನಮಗೆ ನೀಡ್ತಾ ಇರುತ್ತೆ. ಸೊ ಅದಕ್ಕಾಗಿಯೇ ಅದನ್ನು ವಿಮಾನ ನಿಲ್ದಾಣ ರನ್ವೇಗಳ ದೀಪಗಳಲ್ಲಿ ಅದನ್ನು ಬಳಸ್ತಾರೆ. ಇನ್ನು ನೆಕ್ಸ್ಟ್ ಒಂದು ತಗೊಂಡ್ರೆ ಕ್ರಿಪ್ಟಾನ್ ಇದೆ ನೋಡಿ. ಕ್ರಿಪ್ಟಾನ್ ಝೆನಾನ್ ಇದೆ. ಈ ಝೆನಾನ್ನ ತಗೊಂಡ್ರೆ ಇದ್ರ ಮೂಲಕ ಯಾವಾಗ ನಾವು ವಿದ್ಯುತ್ತನ್ನು ಹಾಯಿಸ್ತೀವಿ ಪ್ರಕಾಶಮಾನವಾದ ಬಿಳಿ ಬೆಳಕನ್ನು ಇದು ಕೂಡ ನೀಡುತ್ತೆ. ನೋಡಿ ಕ್ರಿಪ್ಟಾನ್ ಕೂಡ ನೀಡುತ್ತೆ, ಅದಾದಮೇಲೆ ಝೆನಾನ್ ಕೂಡ ನೀಡುತ್ತೆ. ಸೊ ಇದನ್ನು ಜಾಸ್ತಿ ಯೂಸ್ ಮಾಡೋದು ಎಲ್ಲಪ್ಪ ಅಂದರೆ ಬಿಂಬಗ್ರಾಹಕಗಳ ಮಿಂಚು ಘಟಕಗಳಲ್ಲಿ ಬಳಸ್ತಾರೆ. ಬಿಂಬಗ್ರಾಹಕ ಅಂದರೆ ಏನು ನೋಡಿ ಹೇಳಿ.
ಇನ್ನು ಕೊನೆಯದಾಗಿ ಹೇಳಬೇಕಂದ್ರೆ ರೇಡಾನು. ಸೊ ಈ ರೇಡಾನ್ ನಮ್ಗೆ ಹೆಂಗೆ ಸಿಗುತ್ತಪ್ಪ ಅಂದರೆ, ಯಾವಾಗ ಯುರೇನಿಯಮ್ದ ಒಂದು ವಿಕಿರಣಶೀಲ ಕ್ಷಯನ ಆಗುತ್ತೆ, ಸೊ ಆ ಸಮಯದಲ್ಲಿ ಸಿಗೋದು ಯಾವುದಪ್ಪ ಅಂದ್ರೆ ನಮಗೆ ಈ ಒಂದು ರೇಡಾನು. ಸೊ ಈ ಗ್ಯಾಸನ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ, ಕ್ಯಾನ್ಸರ್ ಅಂಗಾಂಶವನ್ನು ನಾಶ ಮಾಡಲು ಇದನ್ನ ಬಳಸ್ತಾರೆ. ಯಾರಿಗೆ ಕ್ಯಾನ್ಸರ್ ಆಗಿರುತ್ತೋ ಅಂಥ ಪೇಷಂಟ್ನಲ್ಲಿ ಆ ಕ್ಯಾನ್ಸರ್ ಏನು ಅಂಗಾಂಶ ಇರುತ್ತಲ್ವ, ಸೊ ಆ ಅಂಗಾಂಶವನ್ನು ನಾಶ ಮಾಡೋ ಸಲುವಾಗಿ ಇದನ್ನು ಬಳಸ್ತಾರೆ. ಸೊ ಇದಿಷ್ಟು ರಾಜ ಅನಿಲಗಳ ಲಕ್ಷಣಗಳು ಮತ್ತು ಉಪಯೋಗಗಳು. ಅಂದರೆ ಇಂಗ್ಲೀಷ್ನಲ್ಲಿ ನಾವು ಇದಕ್ಕೆ ನೋಬೆಲ್ ಗ್ಯಾಸಸ್ ಪ್ರಾಪರ್ಟೀಸ್ ಆ್ಯಂಡ್ ದೇರ್ ಯೂಸಸ್ ಅಂತ ಕರೀತಾರೆ. ಸೊ ಇದು ಕೂಡ ಒಂದು ಇಂಪಾರ್ಟೆಂಟ್ ಪಾರ್ಟ್ ಇದೆ. ನೀವು HSTR ಕೊಡ್ತಿರ್ಬೋದು, ಅಥವಾ GPSTR ಕೊಡ್ತಿರ್ಬೋದು, ಅಥವಾ TET ಎಕ್ಸಾಮ್ ಕೊಡ್ತಿರ್ಬೋದು, ಅಥವಾ ಸೆಂಟ್ರಲ್ TET ಎಕ್ಸಾಮ್ ಕೊಡ್ತಿರ್ಬೋದು. ಯಾವುದೇ ಎಕ್ಸಾಮ್ ಕೊಟ್ಟರೆ ರಾಜ ಅನಿಲಗಳ ಲಕ್ಷಣ ಅಂತ ಕೇಳಲ್ಲ, ಬಟ್ ಅದರ ಯೂಸ್ ಎಲ್ಲಿದೆ ಅಂತ ನಿಮಗೆ ಕೇಳ್ತಾರೆ. ಸೊ ಹಿಂದೆ ಒಂದು PC ಎಕ್ಸಾಮಲ್ಲಿ ಕೇಳಿದ್ರು. ಸೊ ವಿಮಾನ ನಿಲ್ದಾಣಗಳ ರನ್ವೇನಲ್ಲಿ ಬಳಸ್ತಕ್ಕಂಥ ದೀಪಗಳೇ ಬಳಸ್ತಕ್ಕಂಥ ಅನಿಲ ಯಾವುದಂತ ಕ್ವಶನಲ್ಲಿ ಕೇಳಿದ್ರು. ಸೊ ಏನಾಗಿ ನೀವು ಜಸ್ಟ್ ನಾನು ಹೇಳಿದ್ದೆ, ಅದರಲ್ಲಿ ಬಳಸ್ತಕ್ಕಂಥ ಗ್ಯಾಸ್ ಯಾವುದಪ್ಪ ಅಂದರೆ ಆರ್ಗಾನ್ ಗ್ಯಾಸು. ಸೊ ಇದು ನೆನಪಿರಲಿ ನಿಮಗೆ. ಸೊ ಇದೊಂದು ಆರ್ಗಾನ್ ಗ್ಯಾಸ್ನಲ್ಲಿ ಬಳಸ್ತಾರೆ. ಸೊ ಇದೇ ಥರ ಇನ್ನೂ ನಿಮಗೆ ಕೆಮಿಸ್ಟ್ರಿ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಸ್ ಮತ್ತು ಆನ್ಸರ್ಗಳನ್ನು ಇಂಪಾರ್ಟೆಂಟ್ ಏನಿದೆ ಅದನ್ನು ಇದೇ ಥರ ನಾವು ವಿಡಿಯೋಸ್ನಲ್ಲಿ ಹಾಕ್ತಾ ಇರ್ತೀವಿ. ಸೊ ಇದೇ ಥರ ವಿಡಿಯೋಸ್ನ ನೋಡ್ತಾ ಇರಿ ಮತ್ತು ನಮಗೆ ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ಒಂದು ವಿಡಿಯೋಲಿ ಸಿಗ್ತೀವಿ. ಅಲ್ಲಿವರೆಗೆ ನಮಸ್ತೆ, ಬಾಯ್ ಬಾಯ್, ಥ್ಯಾಂಕ್ ಯು.